ಪಾವಗಡ ತಾಲೂಕಿನ ಕಸಬಾ ಹೋಬಳಿಯ ವೆಂಕಟಪುರ ಗ್ರಾಮದಲ್ಲಿ ವಿಜೃಂಭಣೆಯ ಕನಕದಾಸ ಜಯಂತಿ ಕಾರ್ಯಕ್ರಮಕ್ಕೆ ರೇಡಿಯಂಟ್ ಅಕಾಡೆಮಿ ಸಂಸ್ಥಾಪಕರಾದ ಶಂಕರ್ ಅವರು 5,000 ರೂಪಾಯಿ ಕಾಣಿಕೆಯಾಗಿ ನೀಡಿದರು. ಈ ಸಂದರ್ಭದಲ್ಲಿ ರೇಡಿಯಂಟ್ ಅಕಾಡೆಮಿ ಅಧ್ಯಕ್ಷರು ಮುರಳಿ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಅಲ್ಲಿ ಹೋದ ಅರಸರಿಂದ ಒಬ್ಬ ದಾಸನಾಗ್ತಾರೆ. ಅಲ್ಲಿಂದ ಮಾಡ್ಕೊಂಡಂತ ನಮ್ಮ ಕನಕದಾಸರು ಏನು ನಮ್ಗೇನು ಯುದ್ಧ ಬೇಡ ಏನೋ ಎಲ್ಲವೂ ಕಲಿಸ್ಬಿಟ್ಟು ಏನ್ ಮಾಡ್ತಾರೆ ಗೊತ್ತಾ, ತನ್ನ ಜೀವನವನ್ನು ಸಾಮಾಜಿಕ ಜೀವನ ಅಂದ್ರೆ ಭಕ್ತಿ ಪಥ ಸಾಮಾಜಿಕ ಜೀವನವನ್ನ ನಡ್ಕೊಂಡು ಬರ್ತಾರೆ. ಆಮೇಲೆ ಅವರು ತಿರುಪತಿಗೂ ಸಹ ಲಿಂಕ್ ಇದೆ ಮತ್ತು ಉಡುಪಿಯಲ್ಲಿರುವಂತಹ ಶ್ರೀಕೃಷ್ಣ ಮಠಕ್ಕೂ ಸಹ ಒಂದು ಲಿಂಕ್ ಇದೆ. ಅಲ್ಲಿಗಂತ ನಮ್ತಿರ ಬೆಳೆದ ಇವಾಗ ಇರುವಂತಹ ಜಾತಿಯ ಸ್ಥಿತಿ ಜಾತಿ ಪದ್ಧತಿ ಅವಾಗೇ ಇದ್ರು. 1919 ಆ ಟೈಮಲ್ಲಿ ಉಡುಪಿರುವಂತಹ ಕನಕದಾಸರಿಗೆ ಅಲ್ಲಿ ಬ್ರಾಹ್ಮಣರು ಏನ್ ಮಾಡ್ತಾರೆ, ದರ್ಶನ ಸಹ ಅವರು ಅನುಮತಿ ನೀಡಲ್ಲ. ಆ ಕ್ಷಣ ಏನ್ ಮಾಡ್ತಾರೆ, ದೇವಸ್ಥಾನ ಹಿಂದಕ್ಕೆ ಹೋಗ್ಬಿಟ್ಟು ಅವರು ಪ್ರಾರ್ಥನೆ ಮಾಡ್ತಾರೆ, ಭಕ್ತಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಹಿಂದುಗಡೆಯಿಂದ ದರ್ಶನ ಕೊಡ್ತಾರೆ. ಆ ದರ್ಶನ ಇವತ್ತಿಗೂ ಸಹ ಅದು ಕನಕನ ಕಿಂಡಿಯಾಗಿ ನಮಗೆ ನೋಡಬಹುದಾಗಿದೆ. ಅಂತಹ ವ್ಯಕ್ತಿ ಆದರ್ಶಪ್ರಾಯರಾಗ್ತಾರೆ. ನಾವು ಪ್ರತಿ ವರ್ಷ ಸಹ ಆಚರಣೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಡಿಜೆ ಹಾಕ್ತೀವಿ, ಕುಣಿತೀವಿ. ಆದರೆ ಅವರಲ್ಲಿರುವಂತಹ 1% ನಾವು ಅಳವಡಿಕೆ ಮಾಡಿಕೊಂಡು ಸಮಾಜದಲ್ಲಿ ಏನಾಗುತ್ತೆ ನಮ್ಮ ಕೈಯಲ್ಲಿ ಆದಷ್ಟು ಸಹ ನಾವು ಸಹಾಯ ಮಾಡಬೇಕು ಅಂತ ಹೇಳ್ತಾ ಸೊಸೈಟಿಯ ವಿರಾಳವಾಗಿ ನೀಡ್ತಾ ಅಂತ ಹೇಳ್ತಾ ಇದ್ದೀನಿ. ಇವತ್ತು 5,000 ನಾನು ನಮ್ಮ ಸೆಕ್ರೆಟರಿ ಅವರಿಗೆ ವಿರಾಳವಾಗಿ ನೀಡ್ತಾ ಇದ್ದೀನಿ. ಅದನ್ನು